ಎಪಿಸೋಡ್ನ ಮೊದಲ ಸೀನ್ನಲ್ಲಿ ಒಬ್ಬ ವ್ಯಕ್ತಿ ನೀರನ್ನ ಕುಡಿದು ಆ ಗ್ಲಾಸ್ ಅನ್ನ ತನ್ನ ವಾಕಿಂಗ್ ಸ್ಟಿಕ್ ಇಂದ ಚೂರು ಮಾಡಿ ಆ ಗಾಜಿನ ಚೂರುಗಳನ್ನೆಲ್ಲ ತನ್ನದೇ ಶೂಗೆ ಹಾಕೊಂಡು ಅಲ್ಲಿಂದ ಹೊರಡ್ತಾನೆ. ನಂತರ ಈ ಸೀರೀಸ್ ನ ಮೇನ್ ಕ್ಯಾರೆಕ್ಟರ್ ಆದ ಸ್ಟೀವನ್ ಗ್ರಾಂಟ್ ಕಡೆಗೆ ಸೀನ್ ಶಿಫ್ಟ್ ಆಗುತ್ತೆ. ಸ್ಟೀವನ್ ಬೆಳಗ್ಗೆ ಎದ್ದು ನೋಡಿದ್ರೆ ಅವನ ಕಾಲಿಗೆ ಬೆಲ್ಟ್ ಹಾಕೊಂಡು ಅವನೇ ಲಾಕ್ ಮಾಡ್ಕೊಂಡಿರ್ತಾನೆ. ನಂತರ ಅವನು ಡೋರ್ನ ಬಳಿ ಹೋಗಿ ಡೋರ್ಗೆ ಅಂಟಿಸಿದ್ದ ಟೇಪ್ ನ ನೋಡಿ ಕನ್ಫರ್ಮ್ ಮಾಡ್ಕೊತಾನೆ ಅವನು ಹೊರಗಡೆ ಹೋಗಿಲ್ಲ ಅಂತ. ಸ್ಟೀವನ್ ಗ್ರಾಂಡ್ ಹೀಗೆಲ್ಲ ಯಾಕೆ ಮಾಡ್ತಿದ್ದಾನೆ ಅಂತ ನಮ್ಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಸ್ಟೀವನ್ ಗ್ರಾಂಡ್ ನ ಪ್ರತಿದಿನದ ರೊಟೀನ್ ಏನು ಅಂದ್ರೆ ಬೆಳಗ್ಗೆ ಎದ್ದು ಅವನ ಫಿಶ್ಗೆ ಊಟ ಹಾಕೋದು, ಅವನ ತಾಯಿಯ ಜೊತೆ ಮಾತಾಡೋದು, ನಂತರ ಅವನ ಕೆಲಸಕ್ಕೆ ಹೋಗೋದು. ಸ್ಟೀವನ್ ಪ್ರೆಸೆಂಟ್ ನಲ್ಲಿ ಲಂಡನ್ ನಲ್ಲಿರೋ ಒಂದು ಈಜಿಪ್ಟ್ ನ ಮ್ಯೂಸಿಯಂ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ಅವನು ಮ್ಯೂಸಿಯಂ ನ ಒಳಗೆ ಹೋದಾಗ ಅವನಿಗೆ ಒಬ್ಳು ಚಿಕ್ಕ ಹುಡುಗಿ ಸಿಗ್ತಾಳೆ. ಸ್ಟೀವನ್ ಟೂರ್ ಗೈಡ್ ನ ತರ ಆ ಹುಡುಗಿಗೆ ಹೇಳ್ತಾನೆ, ಎಂಟೆಂಟ್ ಹೆಸರಿನ ಒಂದು ಈಜಿಪ್ಟ್ ಮೈಥಾಲಜಿ ಪ್ರಕಾರ 9 ದೇವತೆಗಳಿವೆ. ಆ 9 ದೇವತೆಗಳಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ದೇವತೆ ಅಂದ್ರೆ ಆಮೆಟ್ ಮನುಷ್ಯನ ಹೃದಯ ಎಷ್ಟು ಶುದ್ಧಿಯಾಗಿದೆ ಅನ್ನೋದ್ರ ಮೇಲೆ ಅವನನ್ನ ಸ್ವರ್ಗಕ್ಕೆ ಕಳಿಸ್ಬೇಕಾ ನರಕಕ್ಕೆ ಕಳಿಸ್ಬೇಕಾ ಅಂತ ಡಿಸೈಡ್ ಮಾಡುತ್ತೆ ಅಂತಾನೆ. ಆಗ ಆ ಚಿಕ್ಕ ಹುಡುಗಿ, ನಿಮ್ಮನ್ನ ಸ್ವರ್ಗಕ್ಕೆ ಕಳಿಸೋ ಬದಲು ನರಕಕ್ಕೆ ಕಳಿಸ್ಬಿಟ್ರೆ ನೀವೇನ್ ಮಾಡ್ತೀರಾ ಅಂತ ಕೇಳಿದಾಗ ಆ ಹುಡುಗಿಯ ಮಾತನ್ನ ಕರೆದ ಸ್ಟೀವನ್ ಸ್ವಲ್ಪ ಹೆದರ್ಕೋತಾನೆ. ನಂತರ ಅಲ್ಲಿಗೆ ಸ್ಟೀವನ್ ನ ಮೇಲಧಿಕಾರಿಯಾದ ಡೋನಾ ಬಂದು ಹೇಳ್ತಾಳೆ, ನಿನಗೆ ಕೊಟ್ಟಿರೋ ಕೆಲಸನ ಬಿಟ್ಟು ನೀನು ಎಲ್ಲಾನ ಮಾಡ್ತಿದ್ಯಾ, ನೆನ್ಪಲ್ಲಿಟ್ಕೋ, ನಿನ್ಗೆ ಯಾವತ್ತೂ ಕೂಡ ಟೂರ್ ಗೈಡ್ ಕೆಲಸ ಸಿಗೋದಿಲ್ಲ ಅಂತ ಹೇಳಿ ಅವಳು ಅಲ್ಲಿಂದ ಹೊರಡ್ತಾಳೆ. ಈ ಮ್ಯೂಸಿಯಂ ನಲ್ಲಿ ಸ್ಟೀವನ್ ನ ಕೆಲಸ ಏನಂದ್ರೆ ಮ್ಯೂಸಿಯಂಗೆ ಬರೋ ಮಕ್ಕಳಿಗೆ ಚಾಕ್ಲೇಟ್ ಗಳನ್ನ ಕೊಡೋದು, ಹಾಗೆ ಅವರಿಗೆ ಸ್ನಾಕ್ಸ್ ಗಳನ್ನ ಕೊಡೋದು. ನಂತರ ಸ್ಟೀವನ್ ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವನ ಬಳಿ ಒಂದು ಹುಡುಗಿ ಬಂದು, ಸ್ಟೀವನ್ ನೆನ್ಪಲ್ಲಿ ಇಟ್ಕೊಂಡಿದ್ಯಾ, ನಾವಿಬ್ರು ಈ ಫ್ರೈಡೆ ಡೇಟಿಂಗ್ ಗೆ ಹೋಗ್ತಿದೀವಿ ಅಂತ. ಇದನ್ನ ಕರೆದ ಸ್ಟೀವನ್ಗೆ ತುಂಬಾ ಆಶ್ಚರ್ಯ ಆಗಿ ಹೋಗುತ್ತೆ. ಯಾಕೆಂದ್ರೆ ಈ ಡೇಟಿಂಗ್ ನ ಅವರು ಯಾವಾಗ ಫಿಕ್ಸ್ ಮಾಡ್ಕೊಂಡ್ರು ಅನ್ನೋ ಮೆಮೊರಿ ನಮ್ಗೆ ಇರೋದಿಲ್ಲ. ಆದ್ರೂ ಕೂಡ ಸ್ಟೀವನ್ ತುಂಬಾ ಸಂತೋಷ ಪಡ್ತಾನೆ, ಯಾಕಂದ್ರೆ ಅವನು ಫಸ್ಟ್ ಟೈಮ್ ಡೇಟಿಂಗ್ ಗೆ ಹೋಗ್ತಿರೋದು. ನಂತರ ಸ್ಟೀವನ್ ಮ್ಯೂಸಿಯಂ ನ ಎಲ್ಲಾ ಕೆಲಸವನ್ನು ಮುಗಿಸಿ ಡೋನಾ ಹತ್ರ ಹೋದಾಗ ಮ್ಯೂಸಿಯಂಗೆ ಕರೆಕ್ಟ್ ಟೈಮ್ಗೆ ಬರೋದ್ನ ಕಲಿ, ಇನ್ಮೇಲಿಂದ ಲೇಟ್ ಆಗ್ಬಾರ್ದು ಅಂತ ಹೇಳಿ ಅವನಿಗೆ ಬೈದು ಅಲ್ಲಿಂದ ಕಳಿಸ್ತಾಳೆ. ನಂತರ ಸ್ಟೀವನ್ ಮ್ಯೂಸಿಯಂ ನಿಂದ ಆಚೆ ಬಂದು ಒಬ್ಬ ಸ್ಟ್ರೀಟ್ ಆರ್ಟಿಸ್ಟ್ ಪಕ್ಕದಲ್ಲಿ ಕುತ್ಕೊಂಡು ತನ್ನ ಎಲ್ಲಾ ಕಷ್ಟವನ್ನ ಹೇಳ್ಕೊಳ್ತಾನೆ. ಇವತ್ತು ತುಂಬಾ ಮೈಲಿಗಳಷ್ಟು ನಡೆದಿದ್ದೀನಿ ಅನ್ನೋ ಫೀಲ್ ನನ್ಗೆ ಆಗ್ತಿದೆ. ನನ್ನ ಜೀವನದಲ್ಲಿ ಏನೂ ಸರಿಲ್ಲ, ನನಗೆ ಮಲಗೋಕ್ಕೂ ಕೂಡ ಟೈಮ್ ಸಿಕ್ತಿಲ್ಲ. ಆದ್ರೂ ಕೂಡ ಒಂದು ಸಂತೋಷದ ವಿಷಯವೇನೆಂದ್ರೆ ಫಾರ್ ದ ಫಸ್ಟ್ ಟೈಮ್ ನಾನು ಡೇಟಿಂಗ್ ಗೆ ಹೋಗ್ತಿದ್ದೀನಿ. ಸ್ಟೀವನ್ ಇದನ್ನೆಲ್ಲ ಆ ಸ್ಟ್ರೀಟ್ ಆರ್ಟಿಸ್ಟ್ ಗೆ ಹೇಳಿ ಅವನಿಗೆ ಸ್ವಲ್ಪ ದುಡ್ಡನ್ನು ಕೊಟ್ಟು ಅಲ್ಲಿಂದ ಮನೆಗೆ ಬರ್ತಾನೆ. ಮನೆಗೆ ಬಂದು ಅವನು ಮಲ್ಕೊಳ್ದೇ ಇರೋಕ್ಕೆ ತುಂಬಾ ಪ್ರಯತ್ನವನ್ನು ಪಡ್ತಾನೆ, ಲೈಕ್ ಪಜಲ್ಸ್ ನ ಸಾಲ್ವ್ ಮಾಡೋದು, ಬುಕ್ ಅನ್ನ ಓದೋದು. ಆದ್ರೆ ಒಂದು ಸ್ಟೇಜ್ ಅಲ್ಲಿ ಅವನಿಗೆ ನಿದ್ದೆ ಬಂದ್ಬಿಡುತ್ತೆ. ಮಾರನೇ ದಿನ ಅವನು ಎದ್ದಾಗ ಅವನು ಒಂದು ಜಾಗದಲ್ಲಿ ಬಿದ್ದಿರ್ತಾನೆ. ಅವನ ಗದ್ದ ಕೂಡ ಮುರಿದು ಹೋಗಿರುತ್ತೆ. ನಂತರ ಅವನ ಗದ್ದವನ್ನು ಸರಿ ಮಾಡ್ಕೊಂಡು ಮೇಲೆಳ್ತಿರ್ತಾನೆ. ಅದೇ ಸಮಯದಲ್ಲಿ ಅವನ ಹಿಂದೆ ಇರೋ ಮೈಥಾಲಜಿಕಲ್ ಎಂಟಿಟಿ ಕಾನ್ಸ್ನ ನೋಡಬಹುದು. ಹೀಗಿರ್ಬೇಕಾದ್ರೆ ಸ್ವಲ್ಪ ಜನರು ಸ್ಟೀವನ್ ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ರಿಂದ ಸ್ಟೀವನ್ ಅವರನ್ನು ತಪ್ಪಿಸ್ಕೊಂಡು ಯುರೋಪ್ ನ ಒಂದು ಸ್ಟ್ರೀಟ್ ಗೆ ಬಂದು ತಲುಪ್ತಾನೆ. ಆ ಜಾಗದಲ್ಲಿ ನಾವು ಮೊದಲ ಸೀನ್ ನಲ್ಲಿ ನೋಡಿದ ಅದೇ ವ್ಯಕ್ತಿಯನ್ನ ನೋಡಬಹುದು. ಇವನು ಧಾರ್ಮಿಕತೆಯಲ್ಲಿ ತುಂಬಾ ನಂಬಿಕೆ ಇಟ್ಟಿರೋ ಒಬ್ಬ ಪಾದ್ರಿ. ಇವನ ಹೆಸರು ಆರ್ಥರ್ ಆರೋ ಅಂತ. ಅಲ್ಲಿರೋ ಜನರೆಲ್ಲ ಆರ್ಥರ್ ನ ಒಬ್ಬ ದೇವರು ಅಂತಾನೆ ನೋಡ್ತಿರ್ತಾರೆ. ನಂತರ ಆರ್ಥರ್ ಎಲ್ಲಾ ಜನರನ್ನ ಒಂದು ಕಡೆ ಸೇರಿಸಿ, ಈ ಭೂಮಿಯನ್ನು ನಾನು ಸ್ವರ್ಗ ಮಾಡ್ಬೇಕು ಅಂತಿದ್ದೀನಿ, ಅದು ಬರೀ ನನ್ನ ಕೈಯಿಂದ ಸಾಧ್ಯವಲ್ಲ, ಅದು ನಿಮ್ಮ ಒಳ್ಳೆ ಮನಸ್ಸುಗಳಿಂದ ಮಾತ್ರ ಸಾಧ್ಯ. ನಾನ್ ನಿಮ್ಮ ಕೈಯನ್ನು ಮುಟ್ಟಿ ನಿಮ್ಮ ಮನಸ್ಸು ಎಷ್ಟು ಶುದ್ಧವಾಗಿದೆ ಅಂತ ಹೇಳ್ತೀನಿ ಅಂತ ಹೇಳಿ ಒಬ್ಬ ಹುಡುಗನನ್ನ ಕರೆದು ಅವನ ಕೈಯನ್ನ ಮುಟ್ತಾನೆ. ಆಗ ಆರ್ಥರ್ನ ಕೈಯಲ್ಲಿದ್ದ ಒಂದು ತಕ್ಕಡಿಯ ಟ್ಯಾಟು 2 ಕಡೆಯನ್ನು ತೂಗಾರೋದಕ್ಕೆ ಶುರು ಮಾಡಿ ಅದು ಹಸಿರು ಬಣ್ಣಕ್ಕೆ ತಿರುಗುತ್ತೆ. ಆಗ ಆರ್ಥರ್ ಅವನಿಗೆ ಹೇಳ್ತಾನೆ, ನಿನ್ನ ಮನಸ್ಸು ತುಂಬಾ ಶುದ್ಧವಾಗಿದೆ, ನೀನು ಸ್ವರ್ಗದಲ್ಲಿ ಬದುಕೋಕೆ ನಿನ್ಗೆ ಸಂಪೂರ್ಣವಾದ ಹಕ್ಕಿದೆ ಅಂತ ಹೇಳ್ತಾನೆ. ನಂತರ ಅಲ್ಲಿದ್ದ ಒಬ್ಳು ವಯಸ್ಸಾದ ಮಹಿಳೆ, ನನ್ನ ಮನಸ್ಸು ತುಂಬಾ ಶುದ್ಧಿಯಾಗಿದೆ, ನನ್ನ ಕೈಗಳನ್ನು ಕೂಡ ಮುಟ್ಟಿ ಅದನ್ನ ನೀವೇ ಟೆಸ್ಟ್ ಮಾಡಿ ಅಂತ ಹೇಳ್ತಾಳೆ. ಆಗ ಆರ್ಥರ್ ಆ ಮಹಿಳೆಯ ಕೈಯನ್ನು ಮುಟ್ಟಾಗ ಅವನ ಕೈಯಲ್ಲಿದ್ದ ತಕ್ಕಡಿಯ ಟ್ಯಾಟು ತೂಗೋದಕ್ಕೆ ಸ್ಟಾರ್ಟ್ ಮಾಡಿ ಹಸಿರು ಬಣ್ಣದ ಬದಲಾಗಿ ಕೆಂಪು ಬಣ್ಣವನ್ನ ತೋರಿಸುತ್ತೆ. ಆಗ ಮಹಿಳೆ ಹೇಳ್ತಾಳೆ, ನನ್ನ ಜೀವನದಲ್ಲಿ ನಾನು ಯಾರಿಗೂ ಕೂಡ ಒಂದು ಮೋಸನು ಮಾಡಿಲ್ಲ, ಯಾರ ಮನಸ್ಸನ್ನು ಕೂಡ ನೋಯಿಸಿಲ್ಲ, ಆದ್ರೂ ಇದಾಗೋಕೆ ಹೇಗೆ ಸಾಧ್ಯ ಅಂದಾಗ ಆರ್ಥರ್ ಹೇಳ್ತಾನೆ, ನೀನ್ ಹೇಳ್ತಿರೋದು ಸತ್ಯನೇ ಇರ್ಬೋದು, ಆದ್ರೆ ಸದ್ಯಕ್ಕಂತೂ ನಿನ್ನ ಜೀವನವನ್ನ ಬದುಕೋಕೆ ನಿನಗೆ ಹಕ್ಕಿಲ್ಲ ಅಂತಾನೆ. ಹೀಗೆ ಅಂತಿದ್ದಂಗೆನೆ ಆ ಮಹಿಳೆಯ ಬಾಡಿ ಸಂಪೂರ್ಣವಾಗಿ ಬಿಳಿ ಬಣ್ಣಕ್ಕೆ ತಿರುಗಿ ಅವಳು ಸತ್ತು ಹೋಗ್ತಾಳೆ. ಸ್ಟೀವನ್ ಜನರ ಮಧ್ಯೆ ನಿಂತ್ಕೊಂಡು ಇದನ್ನೆಲ್ಲ ಗಮನಿಸ್ತಾ ಇರ್ತಾನೆ. ಆಗ ಅಲ್ಲಿಗೆ ಸ್ಟೀವನ್ ನ ಮೇಲೆ ಅಟ್ಯಾಕ್ ಮಾಡಿದ್ದ ಜನರು ಬಂದು ಆರ್ಥರ್ ಆರೋಸ್ಗೆ ಹೀಗೆ ಹೇಳ್ತಾರೆ, ನಾವು ಅವನನ್ನ ಹುಡುಕೋಕೆ ತುಂಬಾ ಪ್ರಯತ್ನ ಪಟ್ವಿ, ಆದ್ರೆ ಅವನು ನಮ್ಗೆ ಸಿಕ್ಲಿಲ್ಲ ಅಂತ. ಆಗ ಆರ್ಥರ್ ಆರೋಸ್ ಅಲ್ಲಿದ್ದ ಜನರಿಗೆಲ್ಲ ಮಂಡಿ ಊರಿ ಕೂತ್ಕೊಳ್ಳಕ್ಕೆ ಹೇಳ್ತಾನೆ. ನಮ್ಗೆ ಒಂದು ಏನು ಅರ್ಥ ಆಗುತ್ತೆ ಅಂದ್ರೆ ಸ್ಟೀವನ್ ಮ್ಯೂಸಿಯಂ ನಲ್ಲಿ ಆ ಚಿಕ್ಕ ಹುಡುಗಿಗೆ ಹೇಳಿದ್ನಲ್ಲ ಆಮೆಟ್, ಆ ದೇವತೆ ಆರ್ಥರ್ ಅಂತ. ಆಗ ಸ್ಟೀವನ್ ಅವರಿಗೆ ಸಿಗಾಕೊಂಡ್ಬಿಡ್ತಾನೆ. ಆಗ ಆರ್ಥರ್ ಸ್ಟೀವನ್ ನ ಮುಂದೆ ಕರೆದು ನನ್ನ ಸ್ಕ್ಯಾರಪ್ ನ ನನಗೆ ಕೊಡು ಅಂತಾನೆ. ಸ್ಟೀವನ್ ತನ್ನ ಪಾಕೆಟ್ ನಲ್ಲಿ ಚೆಕ್ ಮಾಡಿದಾಗ ಅವನ ಪಾಕೆಟ್ ನಲ್ಲಿ ಅವನಿಗೆ ಒಂದು ಚಿನ್ನದ ವಸ್ತು ಸಿಗುತ್ತೆ. ಸ್ಟೀವನ್ ಅದನ್ನ ಆರ್ಥರ್ಗೆ ಕೊಡ್ಬೇಕಾದ್ರೆ ಸ್ಟೀವನ್ ನ ಒಳಗಿದ್ದ ಒಂದು ಅನ್ನೋನ್ ಎಂಟಿಟಿ ಸ್ಕ್ಯಾರಪ್ ನ ಅವನಿಗೆ ಕೊಡ್ಬೇಡ ಅಂತ ತಡೆಯುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಸ್ಟೀವನ್ಗೆ ಅದನ್ನ ಆರ್ಥರ್ಗೆ ಕೊಡೋಕೆ ಆಗೋದಿಲ್ಲ. ಆದ್ರಿಂದ ಆರ್ಥರ್ನ ಸ್ವಲ್ಪ ಜನರು ಸ್ಟೀವನ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಸ್ಟೀವನ್ ಬ್ಲಾಕ್ ಔಟ್ ಆಗ್ಬಿಡ್ತಾನೆ. ನಂತರ ಅವನಿಗೆ ಮತ್ತೆ ಪ್ರಜ್ಞೆ ಬಂದಾಗ ಅವನ ಮೇಲೆ ಅಟ್ಯಾಕ್ ಮಾಡಿದ ಜನರೆಲ್ಲ ಕೆಳಗಡೆ ಬಿದ್ದಿರ್ತಾರೆ. ನಂತರ ಸ್ಟೀವನ್ ಒಂದು ಟ್ರಕ್ ನ ತಗೊಂಡು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ನೋಡ್ತಾನೆ. ಆರ್ಥರ್ನ ಜನರು ಕೂಡ ಸ್ಟೀವನ್ ನ ಫಾಲೋ ಮಾಡ್ತಿರ್ತಾರೆ.
ಆರ್ಥರ್ನ ಜನರು ಗಾಡಿ ಒಳಗೆ ಬಂದು ಸ್ಟೀವನ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಾಗ ಸ್ಟೀವನ್ ಮತ್ತೆ ಬ್ಲಾಕ್ಔಟ್ ಆಗ್ತಾನೆ, ಅಂದ್ರೆ ಪ್ರಜ್ಞೆ ತಪ್ತಾನೆ. ನಂತರ ಅವನಿಗೆ ಮತ್ತೆ ಪ್ರಜ್ಞೆ ಬಂದಾಗ ಸ್ಟೀವನ್ ಒಳಗಿದ್ದ ಆ ಅನ್ನೋನ್ ಎಂಟಿಟಿ ಸ್ಟೀವನ್ ಮೇಲೆ ಅಟ್ಯಾಕ್ ಮಾಡಿದವನ್ನ ತುಂಬಾ ಚೆನ್ನಾಗಿ ಹೊಡೆದಾಕ್ಬಿಟ್ಟಿರುತ್ತೆ. ಇದಾದ ನಂತರ ಸ್ಟೀವನ್ ಕನಸಿನಿಂದ ಎದ್ದೇಳ್ತಾನೆ. ಆಗ ಸ್ಟೀವನ್ ಅನ್ಸುತ್ತೆ ಇದೆಲ್ಲ ನನ್ನ ಕನಸು ಅಂತ. ಸ್ಟೀವನ್ಗೆ ಅವನ ಮನೆಯಲ್ಲಿ ಏನೋ ವಿಚಿತ್ರವಾಗಿ ನಡೀತಿದೆ ಅಂತ ಅನ್ಸುತ್ತೆ. ನಂತರ ಅವನ ಫಿಶ್ ಅನ್ನ ಚೆಕ್ ಮಾಡ್ತಾನೆ. ಅವನ ಫಿಶ್ ನ ಒಂದು ರೆಕ್ಕೆ ಮೊದಲೇ ಮುರಿದೋಗಿರುತ್ತೆ, ಆದ್ರೆ ಇವತ್ತು 2 ರೆಕ್ಕೆಗಳು ಕೂಡ ನೀಟಾಗಿ ಚೆನ್ನಾಗೇ ಇದೆ. ನಂತರ ಸ್ಟೀವನ್ ಆ ಫಿಶ್ ಅನ್ನ ಅಕ್ವೇರಿಯಂಗೆ ತಗೊಂಡೋಗಿ ಕೊಟ್ಟು ಹೀಗೆ ಹೇಳ್ತಾನೆ, ನಾನು ಇದನ್ನ ನಿಮ್ಮ ಹತ್ರ ತಗೊಂಡೋದಾಗ ಅದಕ್ಕೆ 1 ರೆಕ್ಕೆ ಮಾತ್ರ ಇತ್ತು, ಆದ್ರೆ ಈಗ 2 ರೆಕ್ಕೆಗಳು ಕೂಡ ಇದೆ. ಅಚಾನಕ್ ಆಗಿ 2 ರೆಕ್ಕೆಗಳು ಇದಕ್ಕೆ ಹೇಗೆ ಬಂದಿದೆ ಅಂತ ಅವರನ್ನೇ ಕೇಳ್ತಾನೆ. ಅಕ್ವೇರಿಯಂನವರು ಇದ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿ ಅವನನ್ನ ಅಲ್ಲಿಂದ ಕಳಿಸ್ತಾರೆ. ನಂತರ ಸ್ಟೀವನ್ ಡೇಟಿಂಗ್ ನಲ್ಲಿ ಆ ಹುಡುಗಿಗೋಸ್ಕರ ಕಾಯ್ತಾ ಇರ್ತಾನೆ, ಆದ್ರೆ ತುಂಬಾ ಹೊತ್ತು ಆದ್ರೂ ಕೂಡ ಆ ಹುಡುಗಿ ಅಲ್ಲಿಗೆ ಬರೋದಿಲ್ಲ. ಆಗ ಅಲ್ಲಿಗೆ ಒಬ್ಬ ವೇಟರ್ ಬಂದು ಸ್ಟೀವನ್ ನ ಕೇಳ್ತಾನೆ, ನೀವಿನ್ನೂ ಇಲ್ಲಿ ಎಷ್ಟೊತ್ತು ವೇಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ. ಆಗ ಸ್ಟೀವನ್ ಆ ವೇಟರ್ನ ಇವತ್ತು ಯಾವ ವಾರ ಅಂತ ಕೇಳಿದಾಗ ಆ ವೇಟರ್ ಹೇಳ್ತಾನೆ, ಇವತ್ತು ಸಂಡೇ ಅಂತ. ಇದನ್ನ ಕೇಳಿದ ಸ್ಟೀವನ್ಗೆ ಶಾಕ್ ಆಗುತ್ತೆ, ಯಾಕಂದ್ರೆ ಅವನು ಫ್ರೈಡೆ ಇಲ್ಲಿಗೆ ಡೇಟಿಂಗ್ಗೆ ಬರ್ಬೇಕಾಗಿತ್ತು. 2 ದಿನದಿಂದ ಅವನು ಎಲ್ಲಿದ್ದ ಹೇಗೆ ಕಳೆದ ಅಂತಾನೆ ಅವನಿಗೆ ಗೊತ್ತಿರೋದಿಲ್ಲ. ನಂತರ ಅವನು ಮನೆಗೆ ಹೋದಾಗ ಅವನಿಗೆ ಅಲ್ಲಿ ತುಂಬಾ ವಿಚಿತ್ರವಾದ ಅನುಭವಗಳೆಲ್ಲ ಆಗ್ತವೆ. ಲೈಕ್ ಅವನ ಮನೆಯ ನೆಲದ ಮೇಲೆ ಯಾವುದೋ ಒಂದು ವಸ್ತುವನ್ನ ಎಳೆದುಕೊಂಡು ಹೋಗಿರುವ ಗುರುತು, ಹಾಗೆ ಅವನ ಮನೆಯ ಮರ ಮುರಿದು ಹೋಗಿರೋದು. ಸ್ಟೀವನ್ ಮುರಿದು ಹೋಗಿದ್ದ ಮರದ ಒಳಗೆ ಕೈ ಹಾಕಿ ನೋಡಿದಾಗ ಅದರಲ್ಲಿ ಅವನಿಗೆ ಒಂದು ಫೋನ್ ಹಾಗೆ ಅದರ ಜೊತೆ ಒಂದು ಚಾರ್ಜರ್ ಸಿಗುತ್ತೆ. ಸ್ಟೀವನ್ ಆ ಫೋನ್ ಅನ್ನ ಚೆಕ್ ಮಾಡ್ತಾನೆ. ಆ ಫೋನ್ ಚೆಕ್ ಮಾಡಿದಾಗ ಅದರಲ್ಲಿ ಲೈಲಾ ಅನ್ನೋ ಕಾಂಟ್ಯಾಕ್ಟ್ ಮಾತ್ರ ಇರುತ್ತೆ. ನಂತರ ಆ ಕಾಂಟ್ಯಾಕ್ಟ್ ಇಂದ ಕಾಲ್ ಬರುತ್ತೆ. ಸ್ಟೀವನ್ ಕಾಲ್ ರಿಸೀವ್ ಮಾಡಿದಾಗ ಆ ಕಡೆಯಿಂದ ಲೈಲಾ ಹೇಳ್ತಾಳೆ, ಮಾರ್ಕ್, ನಾನ್ ನಿಂಗೆ ತುಂಬಾ ಹೊತ್ತಿಂದ ಕಾಲ್ಗೆ ಟ್ರೈ ಮಾಡ್ತಾ ಇದ್ನಿ, ನೀನ್ ಯಾಕೆ ಫೋನ್ ರಿಸೀವ್ ಮಾಡಿಲ್ಲ? ನಾನೇನೋ ನೀನು ಸತ್ತೋಗಿದ್ದೆ ಅಂತ ಅನ್ಕೊಂಡಿದ್ದೆ ಅಂತಾಳೆ. ಆಗ ಸ್ಟೀವನ್, ನೀವ್ ಯಾಕೆ ನನ್ನ ಮಾರ್ಕ್ ಅಂತ ಕರಿತಿದ್ದೀರಾ ಅಂತ ಹೇಳ್ತಾನೆ. ಆದ್ರೆ ಅದೇ ಸಮಯಕ್ಕೆ ಫೋನ್ ಕಟ್ಟ ಹೋಗುತ್ತೆ. ಹೀಗೆ ನೋಡ್ತಾ ನೋಡ್ತಾ ಅವನ ಮನೆಯಲ್ಲಿ ಅವನಿಗೆ ತುಂಬಾ ವಿಚಿತ್ರವಾದ ಅನುಭವಗಳಾಗೋಕೆ ಶುರು ಆಗುತ್ತೆ. ಸ್ಟೀವನ್ ಇದರಿಂದ ತಪ್ಪಿಸ್ಕೊಳ್ಳಕ್ಕೆ ನೋಡಿದಾಗ ಅಲ್ಲಿಗೆ ಮೈಥಾಲಜಿಕಲ್ ಎಂಟಿಟಿ ಆದ ಕೋನ್ಸು ಬರುತ್ತೆ. ನಂತರ ಸ್ಟೀವನ್ ಹೇಗೋ ಮಾಡಿ ಅದರಿಂದ ತಪ್ಪಿಸ್ಕೋತಾನೆ. ನಂತರ ಸೀನ್ ಇಲ್ಲಿಗೆ ಕಟ್ಟಾಗಿ ಮಾನೆಡ್ನೆಕ್ಕೆ ಶಿಫ್ಟ್ ಆಗುತ್ತೆ. ಸ್ಟೀವನ್ಗೆ ಎಲ್ಲಾ ಕಡೆ ಆ ಮೈಥಾಲಜಿಕಲ್ ಎಂಟಿಟಿ ಆದ ಕೋನ್ಸುನ ಕಾಣಿಸ್ತಾ ಇರುತ್ತೆ. ನಂತರ ಸ್ಟೀವನ್ ಮ್ಯೂಸಿಯಂಗೆ ಹೋದಾಗ ಅಲ್ಲಿ ಅವನಿಗೆ ಆರ್ಥರ್ ಸಿಗ್ತಾನೆ. ಸ್ಟೀವನ್ ಆರ್ಥರ್ ಇಂದ ತಪ್ಪಿಸ್ಕೊಳ್ಳಕ್ಕೆ ನೋಡಿದಾಗ ಗೊತ್ತಾಗುತ್ತೆ ಆರ್ಥರ್ನ ಜನರು ಇಡೀ ಮ್ಯೂಸಿಯಂನೇ ಸುತ್ತುವರೆದಿದ್ದಾರೆ ಅಂತ. ನಂತರ ಆರ್ಥರ್ ಸ್ಟೀವನ್ ನ ಕೈಯನ್ನು ಹಿಡ್ಕೊಂಡು ಅವನ ಒಳ್ಳೆತನ ಹಾಗೂ ಕೆಟ್ಟತನವನ್ನ ಅವನ ಕೈಯಲ್ಲಿದ್ದ ಟ್ಯಾಟೂ ಇಂದ ತೂಗೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಆರ್ಥರ್ನ ಕೈಯಲ್ಲಿದ್ದ ತಕಡಿ ಈ ಸಲ ಸರಿಯಾದ ಉತ್ತರವನ್ನ ಕೊಡೋದಿಲ್ಲ. ಆಗ ಆರ್ಥರ್ ಸ್ಟೀವನ್ಗೆ ಹೇಳ್ತಾನೆ, ನಿನ್ನ ಒಳಗಡೆ 2 ಪರ್ಸನಾಲಿಟಿಗಳಿವೆ ಅಂತ. ಸ್ಟೀವನ್ಗೆ ಇದೆಲ್ಲ ಏನು ಅಂತ ಅರ್ಥ ಆಗುತ್ತೆ. ಚಾನ್ಸ್ ಸಿಕ್ಕಿದ ತಕ್ಷಣ ಅಲ್ಲಿಂದ ಓಡಿ ಹೋಗ್ತಾನೆ. ಆರ್ಥರ್ ಬೇಕಿದ್ರೆ ಅವನ ಜನರಿಗೆ ಹೇಳಿ ಸ್ಟೀವನ್ನ ಹಿಡಿದುಕೊಳ್ಬೋದಾಗಿತ್ತು, ಆದ್ರೆ ಅವನು ಹಾಗೆ ಮಾಡೋದಿಲ್ಲ. ನಂತರ ಸ್ಟೀವನ್ ಮ್ಯೂಸಿಯಂ ನಲ್ಲಿ ತನ್ನ ಕೆಲಸವನ್ನೆಲ್ಲ ಮುಗಿಸಿ ಮನೆಗೆ ಹೋಗ್ತಿರ್ಬೇಕಾದ್ರೆ ಅವನಿಗೆ ಒಂದು ವಿಚಿತ್ರವಾದ ಶಬ್ದ ಕೇಳಿಸುತ್ತೆ. ಏನಿರ್ಬೋದು ಅಂತ ಸ್ಟೀವನ್ ಆ ಶಬ್ದವನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಹೀಗೆ ಫಾಲೋ ಮಾಡ್ಕೊಂಡು ಹೋದ ಸ್ಟೀವನ್ಗೆ ಒಂದು ಮೈಥಾಲಜಿಕಲ್ ಕ್ರಿಯೇಚರ್ ಕಾಣಿಸುತ್ತೆ. ಆ ಕ್ರಿಯೇಚರ್ ಸ್ಟೀವನ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ. ಸ್ಟೀವನ್ ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ವಾಶ್ರೂಮ್ ನಲ್ಲಿ ಲಾಕ್ ಆಗ್ತಾನೆ. ಸ್ಟೀವನ್ಗೆ ಈಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರೋದಿಲ್ಲ. ಆಗ ಕನ್ನಡಿಲಿ ಅವನ ಬಿಂಬ ಹೇಳುತ್ತೆ, ನೀನು ನಿನ್ನನ್ನ ಹಾಗೂ ನನ್ನನ್ನ ಕಾಪಾಡಬೇಕು ಅಂದ್ರೆ ನಿನ್ನ ಬಾಡಿಯನ್ನ ನನಗೆ ಒಪ್ಪಿಸು, ನಾನ್ ನಮ್ಮಿಬ್ಬರನ್ನ ಕಾಪಾಡ್ಕೋತೀನಿ ಅಂತ ಹೇಳಿದಾಗ ಸ್ಟೀವನ್ಗೆ ಬೇರೆ ದಾರಿ ಇಲ್ಲದೆ ಅವನ ಒಳಗಿದ್ದ ಮತ್ತೊಂದು ಪರ್ಸನಾಲಿಟಿಗೆ ಒಪ್ಪಿಸ್ಬಿಡ್ತಾನೆ. ನಂತರ ಸ್ಟೀವನ್ ನ ಬಾಡಿಯಲ್ಲಿ ಚೇಂಜಸ್ ಗಳಾಗ್ತವೆ. ಮುಂದೆ ಸೀನಲ್ಲಿ ನಾವು ನೋಡ್ತೀವಿ ಮಾರ್ಕ್ ಸ್ಪೆಕ್ಟರ್ ಅಂದ್ರೆ ಮೂನ್ ನೈಟ್ ಆ ಮೈಥಾಲಜಿಕಲ್ ಕ್ರಿಯೇಚರ್ಗೆ ಮನಸ್ಸಿಗೆ ಬಂದಂಗೆ ಹೊರಟಿರ್ತಾನೆ. ಮುಂದೆ ಕತೆ ಏನಾಗ್ಬೋದು ಅನ್ನೋ ಸಸ್ಪೆನ್ಸ್ ಜೊತೆನೆ ಎಪಿಸೋಡ್ 1 ಎಂಡ್ ಆಗುತ್ತೆ.